ದರ್ಶನ್ ವಿರುದ್ಧ ಮತ್ತೊಂದು ಬಲವಾದ ಸಾಕ್ಷ್ಯ. ದರ್ಶನ್ಗೆ ಕಂಟಕವಾಗುತ್ತಾ ಆ ಸಿಸಿಟಿವಿ ದೃಶ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಾಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ಗೆ ಮತ್ತೊಂದು ಬಲವಾದ ಸಾಕ್ಷ್ಯ ಕಂಟಕವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಆ ಸಿಸಿಟಿವಿ ದೃಶ್ಯವೇ ಮುಳುವಾಗುತ್ತಾ ಹಾಗಿದ್ರೆ ಡಿಲೀಟ್ ಮಾಡಿದ್ದ ಸಿಸಿಟಿವಿ ದೃಶ್ಯಗಳು ರಿಟ್ರೀವ್. ಕೊಲೆಯಾದ ದಿನ ಮತ್ತು ನಂತರ 3 ದಿನದ ದೃಶ್ಯಗಳನ್ನು ರಿಟ್ರೀವ್ ಮಾಡಲಾಗಿದೆ. ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳು ರಿಟ್ರೀವ್ ಆಗಿವೆ. ಜೂನ್ 8, 9 ಮತ್ತು 10ನೇ ತಾರೀಖಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ರಿಟ್ರೀವ್ ಮಾಡಲಾಗಿದೆ. ಡಿ ಗ್ಯಾಂಗ್ ಬಂದು ಹೋಗಿರುವುದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಲಿವೆ. ಹಾಗಿದ್ರೆ ಎಲ್ಲಾ ದೃಶ್ಯಗಳನ್ನು ರಿಟ್ರೀವ್ ಮಾಡಿರುವಂತಹ ಪೊಲೀಸರು ಹಾಗೆಯೇ ಶವ ಸಾಗಿಸಿದ್ದವರ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಾ ಇದೆ. ವಾಹನದಲ್ಲಿ ಶವ ಸಾಗಿಸಿದವರ ಫಿಂಗರ್ ಪ್ರಿಂಟ್ ಇದೆ. ಹಾಗಾಗಿ ಈ ಒಂದು ಕೊಲೆ ಪ್ರಕರಣ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಬಲವಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಇದೀಗ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ. 8ನೇ ತಾರೀಕು ಜೂನ್ 8, 9 ಮತ್ತು 10ನೇ ತಾರೀಕಿನಂದು ದರ್ಶನ್ ರವರ ಮನೆಯಲ್ಲಿದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ರಿಟ್ರೀವ್ ಮಾಡಲಾಗಿದೆ. ಎಲ್ಲವನ್ನ ಡಿಲೀಟ್ ಮಾಡಲಾಗಿತ್ತಲ್ಲ, ಅದೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಹಾಗಾಗಿ ಅವರು ಬಂದು ಹೋಗಿದ್ದ ಪ್ರತಿಯೊಂದು ವಿಚಾರಗಳು ಕೂಡ ಇದೀಗ ಬಟಾ ಬಯಲಾಗಿದೆ. ಪೊಲೀಸರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಇದನ್ನ ಇಟ್ಕೊಂಡು ಪೊಲೀಸರು ಈ ಪ್ರಕರಣವನ್ನ ಮತ್ತಷ್ಟು ಪ್ರಬಲಗೊಳಿಸಿದ್ದಾರೆ. ಪವಿತ್ರ ಗೌಡಗೂ ಕೂಡ ಸಂಕಷ್ಟ ತರುವ ಮೆಸೇಜ್ಗಳು ರಿಟ್ರೀವ್ ಆಗಿವೆ. ರೇಣುಕಾಸ್ವಾಮಿ ಪವಿತ್ರಾಗೆ ಕಳಿಸಿದ್ದ ಎಲ್ಲಾ ಮೆಸೇಜಸ್ ರಿಟ್ರೀವ್. ರೇಣುಕಾಸ್ವಾಮಿ ಮೊಬೈಲ್ ಮೋರಿಯಲ್ಲಿ ಬಿಸಾಡಿತ್ತು ಗ್ಯಾಂಗ್. ಹೊಸ ಸಿಮ್ ಅನ್ನ ಖರೀದಿ ಮಾಡಿ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಪ್ ಕೂಡ ರಿಟ್ರೀವ್ ಆಗಿದೆ. ಯಾರ್ಯಾರಿಗೆ ರೇಣುಕಾಸ್ವಾಮಿ ಮೆಸೇಜ್ಗಳನ್ನು ಕಳಿಸಿದ್ದ, ಪವಿತ್ರ ಗೌಡಗೆ ಏನೆಲ್ಲ ಸಂದೇಶಗಳನ್ನು ರೇಣುಕಾಸ್ವಾಮಿ ಕಳಿಸಿದ್ದ, ಪವಿತ್ರ ಗೌಡ ಮೆಸೇಜ್ಗೆ ಕೊಟ್ಟಿರುವಂತಹ ರಿಪ್ಲೈ ಮೆಸೇಜ್ಗಳು, ಎಲ್ಲಾ ಮೆಸೇಜ್ಗಳನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೇಜರ್ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಈ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಅದರ ನಡುವೆ ಇದೀಗ ರಿಟ್ರೀವ್ ಆಗಿರುವಂತಹ ಸಿಸಿಟಿವಿ ಫುಟೇಜಸ್ ಹಾಗೆಯೇ ಮೊಬೈಲ್ನ ಮೆಸೇಜಸ್ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಮೆಸೇಜಸ್ ಎಲ್ಲವೂ ಕೂಡ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲ್ ಪಾಲಾಗಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅನ್ನು ಪೊಲೀಸರು ಕೊಟ್ಟಿದ್ದಾರೆ. ಡಿಲೀಟ್ ಆಗಿದ್ದಂತಹ ಸಿಸಿಟಿವಿ ದೃಶ್ಯಾವಳಿಗಳು ರಿಟ್ರೀವ್ ಆಗಿವೆ. ಹಾಗೆಯೇ ಪವಿತ್ರ ಗೌಡಗೂ ಕೂಡ ಆಕೆ ಮಾಡಿದಂತಹ ರಿಪ್ಲೈಗಳು ಮತ್ತು ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್ಗಳು ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆ ಇದೆ. ಏನೆಲ್ಲ ಆಗಿದೆ ಅಂತ ಈಗ? ಮಧುಶ್ರೀ, ಖಂಡಿತ ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣವನ್ನು ಭಾಳ ಡೀಪಾಗಿ ತನಿಖೆ ಮಾಡ್ತಾ ಇದ್ದಾರೆ. ಎಷ್ಟು ಸಿಗುತ್ತೋ ಮ್ಯಾಕ್ಸಿಮಮ್ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡೋದರಲ್ಲಿ ಈಗಾಗಲೇ ಮುಂದಾಗಿದ್ದಾರೆ. ಈಗಾಗಲೇ 180ಕ್ಕೂ ಹೆಚ್ಚು ಎವಿಡೆನ್ಸ್ಗಳು ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಲಭ್ಯವಾಗಿದೆ. ಇನ್ನು ಮುಖ್ಯವಾಗಿ ಈಗಾಗಲೇ ದರ್ಶನ್ ಮನೆಯಲ್ಲಿದ್ದಂಥ CCTV ಕ್ಯಾಮ್ರಾಗಳು ಏನು ರೆಕಾರ್ಡ್ ಆಗಿತ್ತು, ಅಂದರೆ ರೇಣುಕಾಸ್ವಾಮಿ ಕೊಲೆ ಆಗಿದ್ದ ದಿನ, ಮಾರನೇ ದಿನ, ಅದ್ರ ಮಾರನೇ ದಿನ, ಒಟ್ಟು 3 ದಿನದ ಏನು ಫುಟೇಜ್ ಇತ್ತು ಅದು ಕಂಪ್ಲೀಟಾಗಿ ಡಿಲೀಟ್ ಆಗಿತ್ತು. ಅಂದರೆ ಆ ದರ್ಶನ್ ಮನೆಗೆ ಯಾರ್ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಬಂದವರು ಎಷ್ಟೊತ್ತವರೆಗೂ ಇರ್ತಾರೆ, ಯಾವ ವೆಹಿಕಲಲ್ಲಿ ಬಂದಿರ್ತಾರೆ, ಆಮೇಲೆ ಅವರು ಬಂದಾಗ ಆ ಸ್ಥಳದಲ್ಲಿ ಅವರ ಮೊಬೈಲ್ ಟವರ್ ಲೊಕೇಶನ್, ಅಂದರೆ ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗೋಗುತ್ತೆ ಈ ಟೈಮಲ್ಲಿ. ಇದು ಆಮೇಲೆ ಜೊತೆಗೆ ಬಂದವರು ಎಷ್ಟೊತ್ತವರೆಗೂ ಇದ್ದರು ಮತ್ತು ಹೊರಗಡೆ ಹೋಗಿದ್ದು, ಇವೆಲ್ಲವೂ ಕೂಡ ಪೊಲೀಸರಿಗೆ ಈಗ ಕಂಪ್ಲೀಟಾಗಿ ಒಂದು ಸಿಕ್ಕಿದೆ. ಅಂದರೆ ಈಗ ಅವರು ಆ ಮನೆಯಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ, ಶೆಡ್ಗೆ ಹೋಗೋದು, ಶೆಡ್ಡಿಂದ ವಾಪಸ್ ಬರೋದು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಆ ಸೀನ್ನ ಹೇಗೆ ರೀಕ್ರಿಯೇಟ್ ಮಾಡೋಕ್ಕೆ ಎಷ್ಟಿದೆ ಎಲ್ಲ ಥರದ್ದು ಆ ಎವಿಡೆನ್ಸ್ಗಳು ಸಿಕ್ಕಿದೆ. ಇದಲ್ದಲೇ ಕೂಡ ಏನು ಒಂದು ರೇಣುಕಾಸ್ವಾಮಿನ ಬಾಡಿನ ಡಿಸ್ಪೋಸ್ ಮಾಡೋಕ್ಕೆ ಏನು ವೆಹಿಕಲ್ ಬಳಕೆ ಮಾಡ್ಕೊಂಡಿದ್ರು, ಅಲ್ಲಿದ್ದಂಥ ಏನು ಅಕ್ಯೂಸ್ಗಳಿದ್ರು ಅವರ ಫಿಂಗರ್ ಪ್ರಿಂಟು ಆ ವೆಹಿಕಲ್ಗಳಲ್ಲಿತ್ತು. ಅದನ್ನು ಎಕ್ಸ್ಪರ್ಟ್ಸ್ಗಳು ಆ ಫಿಂಗರ್ ಪ್ರಿಂಟನ್ನೆಲ್ಲ ತೊಗೊಂಡಿದ್ರು. ಜೊತೆಗೆ ಅಕ್ಯೂಸ್ಗಳದ್ದು ಯಾರಿದೆ ಅದನ್ನೆಲ್ಲವೂ ಕೂಡ ಮ್ಯಾಚ್ ಮಾಡಿದಾಗ ಅದು ಈಗ ಅವೆರಡೂ ಕೂಡ ಟ್ಯಾಲಿ ಆಗಿದೆ. ಅದು ಒಂದು ಮುಖ್ಯ ಒಂದು ಎವಿಡೆನ್ಸ್, ಅಂದರೆ ಇವರೇ ಈ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದು ಅನ್ನೋದಕ್ಕೆ ಸಿಕ್ಕಂಥ ಸಾಕ್ಷಿಗಳು. ಇದಲ್ದಲೇ ಕೂಡ ರೇಣುಕಾಸ್ವಾಮಿಯ ಮೊಬೈಲನ್ನು ಕೂಡ ಆತನ ಬಾಡಿಯಲ್ಲಿ ಡಿಸ್ಪೋಸ್ ಮಾಡಿದ್ರು, ಅಲ್ಲೇ ಮೋರಿಲ್ಲೂ ಕೂಡ ಅದನ್ನೇ ಆತನ ಮೊಬೈಲನ್ನು ಕೂಡ ಅಕ್ಯೂಸ್ಗಳು ಎಷ್ಟು ಪರಾರಿಯಾಗಿರ್ತಾರೆ.
ಆ ಮೊಬೈಲ್ಗಾಗಿ ಸಾಕಷ್ಟು ದಿನಗಳ ಕಾಲ ಪೊಲೀಸರು ಜೊತೆಗೆ ಫೈರ್ ಫೋರ್ಸ್ ಅವರು ಕೂಡ ಹುಡುಕಾಟ ಮಾಡ್ತಾರೆ, ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಇರುತ್ತೆ ಆ ರೇಣುಕಾಸ್ವಾಮಿ ಮೊಬೈಲ್. ಆದರೂ ಕೂಡ ಕೊನೆಗೆ ಸಿಗೋದಿಲ್ಲ. ಪೊಲೀಸರು ಅಷ್ಟಕ್ಕೆ ನಿಲ್ಲಿಸೋದಿಲ್ಲ, ಮುಂದೆ ಹೋಗಿ ಆತನ ಏನು ಒಂದು ನಂಬರ್ ಇತ್ತು, ಸಿಮ್ ಕಾರ್ಡ್ ನಂಬರ್, ಅದನ್ನು ಡೂಪ್ಲಿಕೇಟ್ ನಂಬರ್ ತೊಗೊಂಡು ಏನು ಆತ ಬಳಕೆ ಮಾಡ್ಕೋತಾ ಇದ್ದ, ಅಂದರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಾಟ್ಫಾರ್ಮಲ್ಲಿ ಇರುವಂಥ ಏನು ಆತ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಎಲ್ಲವನ್ನೂ ಕೂಡ ಡೌನ್ಲೋಡ್ ಮಾಡಿ ಏನೇನು ಕಳೆದ ಒಂದು ವರ್ಷದಿಂದ ಯಾರ್ಯಾರಿಗೆ ಏನು ಕಳಿಸಿದ್ದ, ಆ ಕಡೆಯಿಂದ ಏನು ರಿಪ್ಲೈ ಬಂದಿದೆ ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಆತ ಪವಿತ್ರ ಗೌಡಂಗೂ ಕಳಿಸಿದ್ದಿರ್ಬೋದು, ಬೇರೆ ಬೇರೆಗೆ ಕಳಿಸಿದ್ದಿರ್ಬೋದು, ಕಂಪ್ಲೀಟ್ ಆಗಿದೆ. ಅಂದರೆ ನಮಗೆ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಈ ಒಂದು ಕೇಸ್ಗೆ ರಿಟ್ರೀವ್ ಆಗಿದೆ, ಏನು ರೇಣುಕಾಸ್ವಾಮಿ ಮೊಬೈಲಿಂದ ರಿಟ್ರೀವ್ ಆಗಿರುವಂಥ ಕೆಲ ಇನ್ಫಾರ್ಮೇಷನ್, ಅಂದರೆ ಸೋಷಿಯಲ್ ಮೀಡಿಯಾದಿಂದ ಆಗಿರುವಂಥ ಇನ್ಫಾರ್ಮೇಷನ್ನು ಪೂರಕವಾಗಿದೆ, ತನಿಖೆಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೂಡ ಆ ಒಂದು ತನಿಖೆ ಏನು ಮಾಡ್ತಾ ಇರುವಂಥ ಪೊಲೀಸ್ ವಲಯದಲ್ಲಿ ಸಿಕ್ಕಿದೆ. ಹಾಗಾಗಿ ಇನ್ನೂ ಕೂಡ ಅಂದರೆ ಚಾರ್ಜ್ ಶೀಟ್ ಹಾಕೋಕ್ಕೆ ಇನ್ನೂ ಕೂಡ ಟೈಮ್ ಇದೆ, ಯಾಕೆಂದರೆ 90 ದಿನಗಳ ಕಾಲ ಇರೋದ್ರಿಂದ ಇನ್ನೂ ಎಷ್ಟು ಮ್ಯಾಕ್ಸಿಮಮ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ಳೋಕ್ಕೆ ಪೊಲೀಸರು ಈಗಾಗಲೇ ಒಂದಿಗಿದೆ. ಕೆಲವೊಂದಷ್ಟು ರಿಪೋರ್ಟ್ ಕೂಡ ಹೈದರಾಬಾದ್ನ ಫೋರೆನ್ಸಿಕ್ ಲ್ಯಾಬಿಂದ ಬರಬೇಕಾಗಿದೆ. ಅಂದರೆ ಅದು ಟವರ್ ಲೊಕೇಶನ್ ಇರ್ಬೋದು, CCTV ಬೇರೆ ಬೇರೆದು ಸಾಕಷ್ಟು ಈಗಾಗಲೇ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿರೋದು ಎಲ್ಲವನ್ನೂ ಕೂಡ ಮ್ಯಾಚ್ ಆಗಬೇಕು ಚಾರ್ಜ್ ಶೀಟಲ್ಲಿ ಕೂಡ. ಆಮೇಲೆ ಇದಲ್ದಲ್ಲೇ ಕೂಡ ಮತ್ತೊಂದು ಮಧುಶ್ರೀ, ಈಗ ಕೆಲವೊಂದು ಅಂದರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು NCR ಕೂಡ ಆಗಿದೆ, ಅಂದರೆ ನಾನ್ ಕಾನ್ಸ್ಟೇಬಲ್ ಒಂದು ಅಡಿಯಲ್ಲಿ ಒಂದು ಸೆಕ್ಷನಲ್ಲಿ ಈಗ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮುಖ್ಯವಾಗಿ ಯಾರೋ ಈ ಒಂದು ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇರುವಂಥದ್ದು, ಅದು ಜೈಲಿಂದ ಮಾಡ್ತಾ ಇದ್ದಾರೋ ಅಥವಾ ಹೊರಗಡೆಯಿಂದ ಮಾಡ್ತಾ ಇದ್ದಾರೋ ಅನ್ನೋದನ್ನು ಕೂಡ ಗೊತ್ತಿಲ್ಲ. ಹಾಗಾಗಿ ತನಿಖೆ ಮಾಡಬೇಕು ಅಂತ ಒಂದು ಕಡೆ ಸಾಕ್ಷಿಗಳನ್ನ ಮುಚ್ಚಾಕೋಕ್ಕೆ ಅಥವಾ ಸಾಕ್ಷಿಗಳು ಸಿಗದಿದ್ದ ರೀತಿಯಲ್ಲಿ ದರ್ಶನ್ ಮತ್ತು ಆ ಥರ ಅಕ್ಯೂಸ್ ಯಾರ್ಯಾರಿದ್ರು ಎಲ್ಲರೂ ಕೂಡ ಹೊರಗಡೆ ಇದ್ದವರು ಕೂಡ ಒಂದು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲಿ ಇರುತ್ತಾ ಅದನ್ನು ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅದನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಈಗಾಗಲೇ ಎವಿಡೆನ್ಸ್ ಕಲೆಕ್ಟ್ ಆಗಿರೋದ್ರಿಂದ ಚಾರ್ಜ್ ಶೀಟ್ಗೂ ಕೂಡ ಅವರು ಸಬ್ಮಿಷನ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಹುಶಃ ಮುಂದಿನ ತಿಂಗಳು ಆ ಒಂದು ಕೋರ್ಟಲ್ಲಿ ಕೂಡ ನ್ಯಾಯಾಲಯದಲ್ಲಿ ಈ ಒಂದು ಕಂಪ್ಲೀಟ್ ತನಿಖೆ ಮಾಡಿರುವಂಥದ್ದು, ಎವಿಡೆನ್ಸ್ ಕಲೆಕ್ಟ್ ಮಾಡಿರುವಂಥದ್ದನ್ನು ಸಬ್ಮಿಟ್ ಮಾಡೋದ್ರಲ್ಲಿ ಇದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.